ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಕಸ್ಟಮರ್ ಆರ್ಡರ್ಸ್ ಕೊಟ್ಟಿದ್ದು, ಸೊ ಕೊರಿಯರ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮಗೂ ಎಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಒಂದು 11 ಏನೋ ಆರ್ಡರ್ಸ್ ಇತ್ತು, ನಾನು ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ. ಸೊ ಈ ಸಲ ಒಂದು 15 ಆರ್ಡರ್ಸ್ ಏನೋ ಇದೆ. ಇನ್ನೂ ಒಂದೆರಡು ಆರ್ಡರ್ ಆಲ್ರೆಡಿ ಕೊರಿಯರ್ ಮಾಡಿಬಿಟ್ವಿ, ಬೇಗನೆ ಬೇಕಿತ್ತು ಅಂತ ಹೇಳಿದ್ದವರು. ಸೊ ಹಾಗಾಗಿ ಈಗ ಒಂದೊಂದೇ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಡಿಸೈನ್ ಅಂತ. ಈ ಸಲನೂ ಕೂಡ ಅಷ್ಟೇ ತುಂಬ ಯುನೀಕ್ ಆಗಿರೋ ಡಿಸೈನ್ಸ್ನ ಮಾಡಿಸಿದ್ದೀನಿ. ಸೊ ಇದು ಫಸ್ಟ್ ಒನ್ನು. ಇದು 4 ಲೇಯರ್ಸ್ದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬೀಡ್ಸ್ನ ಹಾಕ್ಸಿದ್ದೀನಿ. ಒಂದೊಂದೂ ನಾನು ಹಾಕ್ಕೊಂಡೇ ತೋರಿಸೋದು ನಿಮ್ಗೆ. ಲಾಸ್ಟ್ ಟೈಮಿಂದನೂ ವಿಡಿಯೋ ಮಾಡಿದಾಗಿಂದನೂ ಹಾಕ್ಕೊಂಡು ತೋರಿಸಿದ್ರೇ ಅದು ಚೆನ್ನಾಗಿ ನಿಮಗೆ ಗೊತ್ತಾಗೋದು ಯಾವ ಥರ ಕಾಣಿಸುತ್ತೆ ಅಂತ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ. ನಾವು ಯಾವ ಕಲರ್ ಸ್ಯಾರಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ನೋಡಿ ಈ ಬ್ಲ್ಯಾಕ್ ಕಲರ್ದಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ. ಇದು ಆ್ಯಕ್ಚುಲಿ ಈ ಸ್ಯಾರಿಗೆ ಈ ಬ್ಲೌಸ್ ಅಲ್ಲ, ಬೇರೆದ್ರು ಬ್ಲೌಸ್ ಇದು. ಸೊ ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಈ ಸ್ಯಾರಿನ ಎಲ್ಗೋ ಹಾಕ್ಕೊಂಡು ಹೋಗಿದ್ದೆ, ಬಟ್ ಈ ಸ್ಯಾರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಅಂತಲೇ ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮೇಲ್ಮೇಲೆ ಹಂಗೆ ಉಟ್ಕೊಂಡಿದ್ದೀನಿ, ನೀಟಾಗೇನು ಉಟ್ಕೊಂಡ್ಲಿಲ್ಲ. ಸೊ ನೋಡಿ ಇದು ಲಕ್ಷ್ಮಿ ಡಿಸೈನು, 4 ಲೇಯರ್ಸ್ ಇದೆ. ಪ್ರೈಸ್ ಎಲ್ಲ ನಿಮಗೆ ಸಪ್ರೇಟಾಗಿ ಹೇಳೋಕ್ಕಾಗಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸ್ ಇರುತ್ತೆ. ಗ್ರಾಮಿಗೆ 240, 260 ಆ ಥರ ಇರುತ್ತೆ. ಡಿಸೈನ್ ಮೇಲೆ ಡಿಪೆಂಡು. ಒಂದೊಂದಕ್ಕೆ ಡಿಸೈನು ಕೊಡಲ್ಲ, ಪೀಸ್ ಲೆಕ್ಕ ಕೊಡ್ತಾರೆ. ಯಾಕಂದರೆ ಒಂದೊಂದು ಸಿಂಗಲ್ ಮಾಡಿಸಿರ್ತಾರಲ್ವ. ಸೊ ಅದಕ್ಕೆ ಗ್ರಾಮ್ ಲೆಕ್ಕ ಕೊಟ್ಟರೆ ಅವರಿಗೆ ಲಾಸ್ ಆಗುತ್ತೆ. ಅದು ತುಂಬ ಡಿಸೈನ್ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಕೂಲಿ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸ್ಟಾರ್ಟಿಂಗಿಂದ ಕೊನೆಯವರೆಗೂ. ನೀವೇನಾದರೂ ಆರ್ಡರ್ಸ್ ಮಾಡಬೇಕು ಅಂತಂದರೆ ಆ ನಂಬರ್ಗೆ, ಆಮೇಲೆ ಏನಾದರೂ ಎನ್ಕ್ವೈರಿ ಮಾಡಬೇಕು ಅಂದರೂ ಕೂಡ ಆ ನಂಬರಿಗೆ ವಾಟ್ಸಪ್ ಮಾಡಿ. ನಿಮಗೆ ತಕ್ಷಣವೇ ರಿಪ್ಲೈ ಬರುತ್ತೆ. ಯಾಕಂದರೆ ನೀವು ಇಲ್ಲಿ ಕಮೆಂಟ್ಸ್ ಮಾಡಿದ್ರೆ ನಾನು ಪದೇ ಯೂಟ್ಯೂಬ್ನ ಓಪನ್ ಮಾಡಿರಲ್ಲ. ಸೊ ನೀವೇ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಒಬ್ಬರು ಕಮೆಂಟ್ಸ್ಗೆ ಇನ್ನೊಬ್ರು ರಿಪ್ಲೈ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ತುಂಬ ಕಮೆಂಟ್ಸ್ ಆಗೋಗಿರುತ್ತೆ. ನಾನು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಅಯ್ಯೋ ಇವರು ರಿಪ್ಲೈನೇ ಮಾಡಲ್ಲ ಅಂತ. ನಿಮ್ಗೆ ಗೊತ್ತಿರಂಗೆ ನನಗೆ ಎಷ್ಟು ಕೆಲಸ ಇದೆ. ನಾನು ಪಾಪು ನೋಡ್ಕೋಬೇಕು, ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅಡುಗೆ ಮಾಡಬೇಕು, ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು. ಸೊ ಹಾಗಾಗಿ ಮೊಬೈಲ್ನ ಒಂದೊಂದ್ಸಲಿ ನೋಡದೇ ಇದ್ದಾಗ ತುಂಬ ಕಮೆಂಟ್ಸ್ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ಬೇಗನೆ ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇದು ಹತ್ತತ್ರ 16 ಗ್ರಾಮ್ಸ್ ಏನೋ ಇದೆ ಈ ಮಾಪು. ಇದಕ್ಕೆ ಹತ್ತತ್ರ 6900 7000 ಏನೋ ಆಯಿತು ಅಂತ ಅನಿಸುತ್ತೆ. ಸೊ ಪ್ರೈಸ್ ಎಲ್ಲ ನಾನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಎಲ್ಲದೂ ಬೇರೆ ಕಡೆ ಬರೆದಿಟ್ಟಿರ್ತೀನ. ಸೊ ನಾನು ಯಾವುದ್ರದ್ದೋ ಪ್ರೈಸ್ ಯಾವುದಕ್ಕೋ ಹೇಳಿ ಸುಮ್ಮನೆ ಕನ್ಫ್ಯೂಸ್ ಆಗಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಪ್ರೈಸ್ ಹೇಳ್ತಾ ಇಲ್ಲ ಅಷ್ಟೇ. ಸೊ ಇದು ಆರ್ಡರ್ ಕೊಟ್ಟಿದ್ದಾರಲ್ಲ, ಅವರು ಟೋಟಲ್ 4 ಸರಗಳನ್ನ ಆರ್ಡರ್ ಕೊಟ್ಟಿದ್ದಾರೆ. ಎಲ್ಲದನ್ನು ತೋರಿಸ್ತೀನಿ ಯಾವ್ದು ಆರ್ಡರ್ ಕೊಟ್ಟಿರೋದು ಇವರು ಅಂತ. ಫಸ್ಟ್ ಒನ್ ಇದು ಒಂದು. ಇದು ಮಾತ್ರ ಸಖತ್ತಾಗಿ ಬಂದಿದೆ. ಇದಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಪ್ರತಿ ಸಲ ಬೈ ಮಾಡ್ತೀನಲ್ಲ, ಆ ಶಾಪಲ್ಲಿ ಸ್ಟಾಕ್ ಈ ವೀಕ್ ಬರುತ್ತೆ, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದರು. ಬಟ್ ನನಗೆ ಆರ್ಡರ್ ಕೊಟ್ಟಿದ್ರಲ್ಲ, ಅವರು ಅರ್ಜೆಂಟ್ ಬೇಕಿತ್ತು ಅಂತ ಹೇಳಿದ್ರು ಅಂತ ಬೇರೆ ಕಡೆ ಹುಡುಕಿ ತಗೊಂಡು ಬಂದಿತ್ತು ಇದನ್ನ ನಾನು. ಸಖತ್ತಾಗಿದೆ ಮಾತ್ರ ಇದು. ಇದು ತುಂಬಾ ವೆಯ್ಟ್ ಇದೆ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಗಂಡ ಬೆರುಂಡ ಥರ ಬರುತ್ತೆ, ಇಲ್ಲಿ ಪಿಕಾಕ್. ಇದಕ್ಕೆ ಪರ್ಲ್ ಹಾಕ್ಸಿದ್ದೀನಿ, ಗೋಲ್ಡ್ ಪರ್ಲ್ ಹಾಕ್ಸಿದ್ದೀನಿ, ಗೋಲ್ಡಿಶ್ ಕಲರ್ ಪರ್ಲು. ಇದರಲ್ಲಿ ವೈಟಿಶ್ ಕೂಡ ಬರುತ್ತೆ, ಬಟ್ ಗೋಲ್ಡ್ ಕಲರ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ಸಿಂಗಲ್ ಸೈಡ್ ಮಾಡಿಸ್ಕೊಂಡಾಗ ಯಾವಾಗಲೂ ಈ ಕಡೆ ಸೈಡಿಗೆ, ಅಂದರೆ ನಿಮ್ಮ ರೈಟ್ ಸೈಡಿಗೆ ಮಾಪ್ನ ಹಾಕಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಕಡೆ ಸೆರಗು ಬರುತ್ತಲ್ಲ, ಅಲ್ಲಿಗಿಂತ ಇಲ್ಲಿಗೆ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ನೋಡಿ, ಇದು ಒರಿಜಿನಲ್ ಪರ್ಲ್ ಹಾಕ್ಸಿರೋದು ನಾನು ಇದಕ್ಕೆ. ಸೊ ಇದಕ್ಕೆ ಹತ್ತತ್ರ ಪ್ರೈಸ್ ಬಂದು 9000 ರುಪೀಸ್ ಆಯಿತು. ಪರ್ಲ್ ಕಾಸ್ಟ್ ಜಾಸ್ತಿ, ಪರ್ಲಲ್ಲಿ ನಿಮಗೆ ಕಡಿಮೆ ದುಡ್ಡಿಂದು ಸಿಗುತ್ತೆ, ಬಟ್ ಅದನ್ನು ಹಾಕ್ಸಿಲ್ಲ ನಾನು ಇದಕ್ಕೆ. ಇದು ನೋಡಿ ಎಷ್ಟು ಶೈನಿಂಗ್ ಇದೆ. ಇದರ ಹೆಸರೇನೋ ಹೇಳಿದ್ರು, ಪರ್ಲ್ ಹೆಸರು, ಬಟ್ ನಂಗೆ ಮರ್ತೋಯ್ತು. ನೋಡಿ ಇದು ಹತ್ರದಿಂದ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ ಈ ಒಂದು ಚೈನು. ಈ ಸ್ಯಾರಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಕೂಡ ಲಾಸ್ಟ್ ಸರ ತೋರಿಸಿದ್ನಲ್ಲ, ಅವರೇ ಆರ್ಡರ್ ಮಾಡಿರೋದು ಈ ಸರನೂ. ಅವ್ರು ಆ್ಯಕ್ಚುಲಿ ನನಗೆ ಈ ಥರ ಬೇಕು ಅಂತ ಅಂದ್ಬಿಟ್ಟು ಪಿಕ್ಗಳನ್ನ ಕಳಿಸಿದ್ರು. ಸೊ ಅದ್ರ ಪ್ರಕಾರ ಅಂದರೆ ಸಿಮಿಲರ್ ಥರ ಮಾಡಿಸಿರೋದು, ಸೇಮ್ ಟು ಸೇಮ್ ಸಿಗಲ್ಲ. ಸೊ ಹಾಗಾಗಿ ಅವ್ರು ಕಳಿಸಿರ್ತಾರಲ್ಲ, ಅದು ಒಂದು ರೆಫರೆನ್ಸಿಗೆ ಇಟ್ಕೊಂಡು ನಾನು ಆ ಥರ ಮಾಡಿಸಿದ್ದು ಇದು ಎರಡೂ. ನೆಕ್ಸ್ಟ್ ಒನ್ ಬಂದು ಇದು ಅವ್ರು ಆರ್ಡರ್ ಮಾಡಿದ್ದು. ಇದು ಆ್ಯಕ್ಚುಲಿ ನನ್ನ ಫೇವ್ರೇಟು. ನಾನು ತಗೊಳ್ಳೋಣ ಯಾವಾಗಲಾದರೂ ಅಂತ ಆ ಶಾಪಲ್ಲಿ ಹಾಗೇನೆ ಇಟ್ಟಿದ್ದೆ. ನಾನು ಒಂದು ಲಾಸ್ಟ್ ವಿಡಿಯೋನೂ ಕೂಡ ಮಾಡಿದ್ದೀನಿ ಇದನ್ನ ಹಾಕ್ಕೊಂಡು. ಬಟ್ ಇದಕ್ಕೆ ನಾನು ಮಾಪ್ಗಳನ್ನ ಚೇಂಜ್ ಮಾಡಿಸಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದ್ದಿದ್ದು ಮಾಪ್ ಚೇಂಜು. ಬಟ್ ಇದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ ಈ ಸರ. ಇದು ಕೂಡ ಅಷ್ಟೇ, ಈ ಬೀಡ್ಸ್ ಇದೆಯಲ್ಲ ಅದು ಪ್ಯೂರ್ ಬರುತ್ತೆ ನಿಮಗೆ ಹವಳ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಂದರೆ ಈ ಸರ. ಗ್ರೀನು ಮೆರೂನ್ಗಿಂತ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅನಿಸುತ್ತೆ. ಬಟ್ ಗ್ರೀನು ಮೆರೂನೂ ಚೆನ್ನಾಗಿರುತ್ತೆ, ಬಟ್ ಇದು ಕೂಡ ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಪ್ರೈಸ್ ಬಂದು ಹತ್ತತ್ರ 11,000 ಏನೋ ಆಯಿತು. ನಾನು ಲಾಸ್ಟ್ ಟೈಮ್ ನಂದು ಗ್ರೀನ್ ಇದೆಯಲ್ಲ ಅದಕ್ಕಿಂತ ವೆಯ್ಟ್ ಸ್ವಲ್ಪ, ಇದು ಪೆಂಡೆಂಟು ಮತ್ತು ಮಾಪ್ದು ವೆಯ್ಟ್ ಸ್ವಲ್ಪ ಕಡಿಮೆ ಇದೆ. ಇದ್ರ ವೆಯ್ಟ್ ಎಷ್ಟು ಅಂತ ಮರ್ತೋಯ್ತು, ಬಟ್ ಪ್ರೈಸ್ ಮಾತ್ರ 11,000, 10,500 11,000 ಏನೋ ಆಯಿತು. ಇವು ಎಷ್ಟಕ್ಕೆ ಬೇಕಾದರೂ ಇದನ್ನ ಅಡ್ಜಸ್ಟ್ ಮಾಡ್ಕೊಬೋದು. ಶಾರ್ಟಾಗೂ ಬೇಕಾದರೆ ಹಾಕ್ಕೊಬೋದು, ಫುಲ್ ಲೆಂತ್ ಬೇಕು ಅಂತ ಅಂದ್ರೂ ಹಾಕ್ಕೋಬೋದು. ಸೊ ಇಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಪಿಕಾಕ್ ಡಿಸೈನ್ ಇದೆ. ಸೊ ಇದರಲ್ಲಿ ಇಲ್ಲಿ ಪಿಕಾಕ್ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಪಿಕಾಕ್ ಡಿಸೈನ್ನ ಹಾಕ್ಸಿದ್ದೀನಿ. ಸೊ ಇದು ಕೂಡ ಅಷ್ಟೇ ಒಬ್ಬರೇ ಕಸ್ಟಮರ್ದು. ಇದು ಲಾಸ್ಟ್ 2 ತೋರಿಸಿದ್ನಲ್ಲ ಅದು ಸೇರಿ 3 ಆಯಿತು, ಇನ್ನೊಂದಿದೆ ಅವ್ರದ್ದು. ಸೊ ನೆಕ್ಸ್ಟ್ ಒನ್ ಇದು ಕೂಡ ಅವರೇನೆ ಆರ್ಡರ್ ಮಾಡಿದ್ದಿದ್ದು. ಟೋಟಲ್ 4 ಸರಗಳನ್ನ ಆರ್ಡರ್ ಮಾಡಿದ್ರು. ಇದು ಸಿಂಪಲ್ಲು. ಲಾಸ್ಟ್ ಟೈಮ್ ಹವಳಕ್ಕೆ ತೋರಿಸಿದ್ನಲ್ಲ ಅದರಲ್ಲಿ ಇಲ್ಲೊಂದು ಮಾಪ್ ಬರುತ್ತೆ, ಇಲ್ಲೊಂದು ಮಾಪ್ ಬರುತ್ತೆ, ಇಲ್ಲಿ ಎಂಡಿಗೆ ಒಂದು ಮಾಪ್ ಬರುತ್ತೆ. ಇದನ್ನು ನಾನು ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಅಂದರೆ ಇಲ್ಲಿ ಪೆಂಡೆಂಟ್ ಹಾಕಿಸಿ ಇಲ್ಲಿಗೆ ಬೇರೆ ಹುಕ್ ಕೊಡಿಸಿದ್ದೀನಿ, ಇಲ್ಲಿಗೆ ಮಾತ್ರ ಒಂದು ಸಿಂಗಲ್ ಮಾಪ್ ಹಾಕ್ಸಿದ್ದೀನಿ 3 ಲೇಯರ್ಸ್ದು. ಸೊ ಹಾಗಾಗಿ ಇದ್ರದ್ದು ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟಾಯಿತು ಅಂತ ಮರ್ತೋಯ್ತು ನನಗೆ ಹಾಗೆ. ಸೊ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷ್ಮಿ ಡಿಸೈನು, ಕೆಳಗಡೆ ಗ್ರೀನ್ ಕಲರ್ ಬೀಡ್ಸ್ ಕೊಡಿಸಿದ್ದೀನಿ. ಸೊ ಇದು ನೋಡಿದಾಗ ಇಲ್ಲೆಲ್ಲ ಗೋಲ್ಡ್ ಕಲರ್ ಇತ್ತು, ಸೊ ನಾನು ಗ್ರೀನ್ ಕಲರ್ನ ಹಾಕ್ಸಿದ್ದೀನಿ ಇದಕ್ಕೆ. ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಏನು ಗೊತ್ತಾ, ನಾನು ಪ್ರತಿಯೊಂದಕ್ಕೂ ಅಷ್ಟೇ ಟೈಮ್ ತಗೊಂಡು ಮತ್ತು ಅವ್ರಿಗೆ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿ ಅವ್ರಿಗೆ ಕಾಲ್ ಮಾಡಿ, ಅವ್ರು ಏನಾದರೂ ಆನ್ಲೈನಲ್ಲಿ ಇಲ್ಲ ಅಂತ ಅಂದರೆ ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಂಡು ಇದನ್ನೆಲ್ಲನೂ ಮಾಡಿಸಿರ್ತೀನಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ. ಸೊ ಇವಾಗ ಇನ್ನೊಬ್ರದ್ದು ತೋರಿಸ್ತೀನಿ. ಇವರು ಕೂಡ ಟೋಟಲ್ 4 ಸರಗಳನ್ನ ಆರ್ಡರ್ ಮಾಡಿದರು. ಇವರು ಚಿಕ್ಕಮಂಗ್ಳೂರು ಕಡೂರು ಅವರು. ಸೊ ಇವ್ರದ್ದು ಈ ಥರದ್ದು ಒಂದು ಸೇಮ್ ಅದೇ ಥರನೇ, ಮತ್ತು ಇದನ್ನೇನು ಹಾಕಿ ತೋರಿಸಲ್ಲ. ಸೊ ನೋಡಿ ಈ ಥರ ಬರುತ್ತೆ. ಸೊ ಇದು ಬಂದು ಅವ್ರದ್ದು.
ಮತ್ತು ಲಾಸ್ಟ್ ಟೈಮ್ ಇದನ್ನ ತೋರಿಸಿದ್ದಲ್ಲ ನಾನು ನಿಮಗೆ ಅದೇ ಥರನೇ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇದು ನನ್ನ ಐಡಿಯಾ. ನಾನು ಲಾಸ್ಟ್ ಟೈಮ್ ಇದನ್ನ ನನ್ನ ಕಸ್ಟಮರ್ ಒಬ್ರಿಗೆ ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದೆ. ಬಟ್ ಇದು ಹಾಗೆ ನೋಡೋಕ್ಕೆ ಇದೇನು ಹಿಂಗಿದೆ ಅಂತ ಅನಿಸುತ್ತೆ, ಬಟ್ ವೇರ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಕೂಡ ಅವರೇ ಆರ್ಡರ್ ಮಾಡಿರೋದು, ಒಬ್ಬರೇ. ನಾನು ಲಾಸ್ಟ್ ಟೈಮ್ ಹೇಳಿ ಈ ಥರ ಎಲಿಫೆಂಟ್ ಮಾಪ್ ಮಾಡಿಸಿದ್ದೆ, ಬಟ್ ಅದೆಲ್ಲ ಖಾಲಿ ಆಗಿಬಿಟ್ಟಿದೆ. ಏನಂದರೆ ನಿಮಗೆ ಸೇಮ್ ಟು ಸೇಮ್ ಡಿಸೈನು ಸಿಗಲ್ಲ. ಪ್ರತಿ ಸಲನೂ ಹೋದಾಗ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ಗಳಿರುತ್ತೆ. ಸೊ ಹಾಗಾಗಿ ನೀವು ಯಾವ ಡಿಸೈನ್ ಆದರೂ ಓಕೆ ಅಂತ ಅಂದರೆ ಆರ್ಡರ್ ಕೊಡಿ. ಯಾಕಂದರೆ ಇದೇ ಡಿಸೈನ್ ಬೇಕು ಅಂತಂದರೆ ತುಂಬ ದಿನ ಟೈಮ್ ತಗೊಳುತ್ತೆ ಇದನ್ನ ಮಾಡ್ಸೋಕ್ಕೆ. ಮತ್ತೆ ಸೊ ಅವ್ರದ್ದೇನೆ ಇದು ಒಂದು ಆರ್ಡರು. ಇದು 3 ಲೇಯರ್ಸ್ ಬೀಡ್ಸ್ ಬರುತ್ತೆ. ಇಲ್ಲಿ ಎಲಿಫೆಂಟ್ ಡಿಸೈನ್ ಇದೆ. ಇವರು 4 ಸರಗಳನ್ನ ಆರ್ಡರ್ ಕೊಟ್ಟಿದ್ರು. ಇನ್ನೂ ಒಂದು ಬೇಕು ಅಂತ ಹೇಳಿದರು, ಬಟ್ ನನಗೆ ಅವತ್ತು ಟೈಮೇ ಸಾಕಾಗಲಿಲ್ಲ. ಟೈಮೇ ಆಗೋಗ್ಬಿಟ್ಟಿತ್ತು, ಸಂಜೆ ರಾತ್ರಿನೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ದಿನ ಹೋದಾಗ, ನಾಳೆ ಹೋಗ್ತಾ ಇದ್ದೀನಿ ಮತ್ತೆ, ಸೊ ಅವಾಗ ತಂದು ಕೊಡ್ತೀನಿ ಅಂತ ಹೇಳಿದೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನು. ಮೆರೂನ್ ಕಲರ್ ಇದೆ ಇದು. ಸೊ ಮತ್ತೆ ಅವ್ರದ್ದೇ ಇನ್ನೊಂದು ಆರ್ಡರ್ ಬಂದು ಸೊ ಇದು ಕೂಡ ಮೆರೂನ್ದೇ ಆರ್ಡರ್ ಕೊಟ್ಟಿದ್ರು. ಎಲಿಫೆಂಟ್ ಡಿಸೈನು ನಾನು ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ, ಸಿಂಗಲ್ ಮಾಪು ಅಲ್ಲ ಡಬಲ್ ಮಾಪ್ಸ್, ಇದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆನೆದು. ಇದು ಒಂದು ಆರ್ಡರ್ ಕೊಟ್ಟಿದ್ರು. ಟೋಟಲ್ 4 ಸರ ಇವ್ರದ್ದು. 4 ಸರನೇ ಇಬ್ಬರು ಆರ್ಡರ್ ಕೊಟ್ಟಿದ್ದು. ಸೊ ಅವ್ರದ್ದೇ 8 ಸರಗಳಾಗೋಯ್ತು. ಸೊ ಈ ಡಿಸೈನ್ಗಂತೂ ಇವಾಗ ತುಂಬ ಬೇಡಿಕೆ ಬಂದ್ಬಿಟ್ಟಿದೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಈ ಎಲಿಫೆಂಟ್ ಡಿಸೈನು ತುಂಬ ಕ್ಯೂಟಾಗಿದೆ. ಮೆರೂನು, ಗ್ರೀನು ಎಲ್ಲದಕ್ಕೂ ತುಂಬ ಆರ್ಡರ್ಸ್ ಬಂದಿದೆ. ಆಲ್ರೆಡಿ ತುಂಬ ಜನಕ್ಕೆ ಇದನ್ನ ತಂದು ಕೊಟ್ಟಿದ್ದೀನಿ. ಬಟ್ ಇವಾಗ ಈ ಥರ ಸೇಮ್ ಮಾಪ್ ಖಾಲಿ ಆಗಿದೆ, ಅದಕ್ಕೆ ವೆಯ್ಟ್ ಮಾಡಬೇಕು. ಮತ್ತು ಇದು ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟಲ್ಲಿದೆ, ಹಾಗಾಗಿ ತುಂಬ ಜನ ಇದನ್ನ ಇಷ್ಟಪಡ್ತಾಯಿದ್ರು. ಸೊ ಇವಾಗೆಲ್ಲ ಸ್ವಲ್ಪ ನಿಮಗೆ ಸೇಮ್ ಡಿಸೈನ್ ಬೇಕು ಅಂತಂದರೆ ಸ್ವಲ್ಪ 1 ಮಂತ್ 2 ಮಂತ್ ಎಷ್ಟು ದಿನ ಆಗುತ್ತೋ, ಬಟ್ ಸೇಮ್ ಇದರಲ್ಲೇ ಬೇರೆ ಬೇರೆ ಲಕ್ಷ್ಮಿ, ಪಿಕಾಕ್ ಈ ಥರದ್ದೆಲ್ಲ ಡಿಫ್ರೆಂಟ್ ಇರುತ್ತೆ. ನೀವು ಆಮೇಲೆ ಗ್ರಾಮ್ ಕೂಡ ಅಷ್ಟೇ, ಇದು 6.5 ಗ್ರಾಮ್ಸ್ ಏನೋ ಇದೆ. ಬೇರೆದು ಅಷ್ಟೇ 9 ಗ್ರಾಮ್, 10 ಗ್ರಾಮ್, 11 ಗ್ರಾಮ್ಸ್ ಈ ಥರ ಎಲ್ಲ ಬರುತ್ತೆ. ಆವಾಗ ಪ್ರೈಸ್ ಡಿಫ್ರೆನ್ಶಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಹಿಂಗೆ ಒಂದು ಪ್ರೈಸ್ ಅಂತ ಹೇಳಿರ್ತೀನಿ. ಈಗ ಇದಕ್ಕೆ 4000 ಅಷ್ಟಾಗುತ್ತೆ, 4200 ಹಂಗೆ. ಸೊ ನಾನು ನಿಮಗೆ ಎಸ್ಟಿಮೇಟ್ ಕಾಸ್ಟ್ ಹೇಳಿರ್ತೀನಿ, ಬಟ್ ಅಲ್ಲಿ ತಗೊಳಕ್ಕೆ ಹೋದಾಗ ನಾನು ನಿಮಗೆ ಪಿಕ್ ಕಳಿಸ್ತೀನಲ್ವ, ಸೊ ಅವಾಗ ನಾನು ನಿಮಗೆ ಗ್ರಾಮ್ಸ್ನ ಅಲ್ಲಿ ನೋಡಿಬಿಟ್ಟು ಹೇಳ್ತೀನಿ ಎಷ್ಟಾಗತ್ತೆ ಏನು ಅಂತ. ಅವಾಗ ನೀವು ಓಕೆ ಅಂತಂದರೆ ಮಾತ್ರ ನಾನು ಆ ಥರ ಮಾಡಿಸೋದು. ಲಾಸ್ಟ್ ಟೈಮು ಕೂಡ ಒಂದಷ್ಟು ಜನಕ್ಕೆ ಹಾಗೆ ಆಯಿತು. ಎಲಿಫೆಂಟ್ ಡಿಸೈನ್ ಈ ಥರದ್ದೇ ಆರ್ಡರ್ ಕೊಟ್ಟಿದ್ರು, ಬಟ್ ಅಲ್ಲಿ ಹೋದಾಗ ಎಲಿಫೆಂಟ್ ಡಿಸೈನ್ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬೇರೆ ಪಿಕ್ಗಳನ್ನ ಕಳಿಸಿದ್ದೆ ನಾನು. ಅವಾಗ ಅವ್ರು ಅದಕ್ಕೆ ಓಕೆ ಅಂತ ಅಂದರು. ಸೊ ಹಾಗಾಗಿ ಅದನ್ನೇ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಇದು ನೋಡಿ, ಇದು 3 ಲೇಯರ್ಸಲ್ಲಿ ಪಿಕಾಕ್ ಡಿಸೈನು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೀವು ಈ ಥರದ್ದನ್ನೆಲ್ಲ ಸಿಂಪಲ್ ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಗ್ರ್ಯಾಂಡ್ ಸ್ಯಾರಿಗೆ ಹಾಕಬೇಕು ಅಂತಂದರೆ ಒಂದು ಚೋಕರ್ ಜೊತೆಗೆ ಇಲ್ಲ ನೆಕ್ಲೆಸ್ ಜೊತೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನೋಡಿ, ಇದು ಇವರು ಕೂಡ ಅಷ್ಟೇ ಎಲಿಫೆಂಟ್ ಡಿಸೈನ್ದಕ್ಕೆ ನೋಡಿಬಿಟ್ಟು ಇಷ್ಟಪಟ್ಟು ಆರ್ಡರ್ನ ಕೊಟ್ಟಿದ್ರು. ಬಟ್ ಅಲ್ಲಿ ಎಲಿಫೆಂಟ್ ಡಿಸೈನ್ ಇರಲಿಲ್ಲ. ಸೊ ಹಂಗಾಗಿ ಇದು ಡಿಸೈನ್ ಓಕೆನಾ ಅಂತ ಕಳಿಸಿದ್ದೆ. ಸೊ ಅವ್ರು ಅವಾಗ ಓಕೆ ಅಂತ ಅಂದರು. ಸೊ ಹಂಗಾಗಿ ಇದನ್ನು ಮಾಡಿಸಿತ್ತು. ಇದು ಕೂಡ ಲಕ್ಷ್ಮಿ ಡಿಸೈನ್, ತುಂಬ ಚೆನ್ನಾಗಿದೆ. ಇದನ್ನು ನೋಡಿ, ಲಕ್ಷ್ಮಿ.
ಬಟ್ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು, ಯಾಕಂದರೆ ಇದು ಲಕ್ಷ್ಮಿ ಇದೆಯಲ್ಲ, ಇದು 10 ಗ್ರಾಮ್ಸ್ ಇದೆ ಅದಕ್ಕೆ. ಸೊ ನೆಕ್ಸ್ಟ್ ಒನ್, ಯಾವ್ದ್ಯಾವ್ದು ತೋರಿಸಿದ್ದೀನಿ ಯಾವ್ದ್ಯಾವ್ದು ಬಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತದೆ. ಸೊ ಇದು ಕೂಡ ನನ್ನ ಫ್ರೆಂಡ್ ಒಬ್ಬರು ಆರ್ಡರ್ ಮಾಡಿದರು, ಎಲಿಫೆಂಟ್ ಡಿಸೈನು. ಲಾಸ್ಟ್ ವೀಕಿಗೆ ಎಲಿಫೆಂಟ್ ಡಿಸೈನ್ ಎಲ್ಲ ಖಾಲಿ. ನಾನೇ ಅವ್ರ ಅಂಗಡಿಲಿ ತರಿಸಿದಷ್ಟು ಕೂಡ ನಾನೇ ತಗೊಂಡಿದ್ದೀನಿ. ಇದು ಪಿಕಾಕ್ ಡಿಸೈನು, 3 ಲೇಯರ್ಸ್ದು. ಇನ್ನೇನು ಹಾಕಕ್ಕೆ ಹೋಗಲ್ಲ, ಇದು ಸೇಮ್ ಈ ಥರದ್ದು ಒಂದು ಆಲ್ರೆಡಿ ಹಾಕಿದ್ನಲ್ಲ. ಹಾಂ, ಇಷ್ಟೆಲ್ಲ ಬರೋದು? ಹಾಂ, ಅಷ್ಟು ಬರುತ್ತೆ. ಇದೆರಡು ನೋಡಿ, ಗ್ರೀನ್ ಕಲರಲ್ಲಿ 3 ಲೇಯರ್ಸ್ದು. ಲಕ್ಷ್ಮಿ ಡಿಸೈನು ಈ ಥರ ಇದೆ ಇದು. ಸೊ ಇದು ಕೂಡ ಅಷ್ಟೇ ಸೇಮ್ ಬರುತ್ತೆ, ಆದರೆ ಪಿಕಾಕ್ ಡಿಸೈನು. ಇದು ಒಂದು ಲಾಸ್ಟ್ ಡಿಸೈನ್ ಇದೆ. ಇನ್ನು ಸಿಮಿಲರ್ ಇದೆ ಇನ್ನೊಂದು 2, ಅದನ್ನೇನು ತೋರಿಸೋದು ಅಂತ. ಇದೊಂದು ಡಿಫ್ರೆಂಟ್ ಆಗಿದೆ, ಇದೊಂದು ತೋರಿಸ್ತೀನಿ. ಇವರು ಕೂಡ ಎಲಿಫೆಂಟ್ ಡಿಸೈನ್ ನೋಡಿಬಿಟ್ಟು ಎಲಿಫೆಂಟ್ ಅಲ್ಲ, ಪಿಕಾಕ್ ಡಿಸೈನ್ ನೋಡಿದ್ರು. ಸೊ ನೋಡಿ, ಇದು ಪಿಕಾಕ್ ಡಿಸೈನ್. ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, 10 ಗ್ರಾಮ್ಸ್ ಏನೋ ಇದೆ. ದೊಡ್ಡದಾಗೂ ಇದೆ ಇದು ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಅವ್ರು ಫೋಟೋ ಕಳಿಸಿದಾಗ ಇದನ್ನ ಸೆಲೆಕ್ಟ್ ಮಾಡಿದರು. 4 ಲೇಯರ್ಸ್ ಬರುತ್ತಲ್ಲ, ಇದು ತುಂಬ ಡಿಸೈನ್ ಇರುತ್ತೆ, ತುಂಬ ಕಲೆಕ್ಷನ್ಸ್ ಇರುತ್ತೆ. ಬಟ್ ಆನೆದೇ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಡಿಸೈನ್ ಆದರೂ ಓಕೆ, ಚೆನ್ನಾಗಿದ್ರೆ ಸಾಕು. ಪಿಕಾಕ್, ಲಕ್ಷ್ಮಿ ಮತ್ತು ಗಂಡ ಬೇರುಂಡ ಆ ಥರದ್ದೆಲ್ಲ ಓಕೆ ಅಂತಂದರೆ. ತುಂಬ ಜನ ಗಂಡ ಬೇರುಂಡದ್ದು ಬರುತ್ತಲ್ಲ, ಅದು ಕೇಳ್ತಿದ್ದೀರಾ. ಅದು ತುಂಬ ವೆಯ್ಟ್ ಇತ್ತು. ಒಂದು ಸೈಡ್ದಿರುತ್ತಲ್ಲ ಮಾಪು, ಅದೇನೇ ಹತ್ತತ್ರ 12 ಗ್ರಾಮ್ಸ್ 13 ಗ್ರಾಮ್ಸ್ ಹಂಗೆ ಇರುತ್ತೆ. 2 ಸೈಡು ಸೇರಿಸಿದ್ರೆ ನಿಮಗೆ ಮಾಪಿಗೆ 22-23 ಗ್ರಾಮ್ಸ್ ಆ ಥರದ್ದಿತ್ತು. ಈ ಸಲ ಸ್ವಲ್ಪ ಕಡಿಮೆ ಗ್ರಾಮ್ಸಲ್ಲೂ ಮಾಡಿಸಿ ಅಂತ ಹೇಳಿ ಬಂದಿದ್ದೀನಿ. ನಾಳೆ ಹೋಗ್ತಾ ಇದ್ದೀನಲ್ಲ, ನಾಳೆದು ಎಲ್ಲ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಥರ ಆಯಿತು ನೆಕ್ಸ್ಟ್ ಕಸ್ಟಮರ್ದು. ಇವಾಗ ಆಲ್ರೆಡಿ ನನಗೆ 15ದಿಂದ 20 ಆರ್ಡರ್ಸ್ ಇದ್ದಾವೆ ನಾಳೆಗೆ ಹೋಗೋಕ್ಕೆ. ಸೊ ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಆರ್ಡರ್ ಬೇಕೋ ಅಷ್ಟೇ ಲಿಮಿಟಾಗಿ ತೊಗೊಳ್ತಾ ಇದ್ದೀನಿ, ಆಗಲ್ಲ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ಪಿಕಾಕ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ, ಸರಗಳೆಲ್ಲ ಇಷ್ಟ ಆಯಿತು ಅಂತ. ನಿಮಗೂ ಯಾರಿಗಾದ್ರೂ ಈ ಥರ ಜ್ಯುವೆಲ್ರಿ ಎಲ್ಲ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇದ್ದರೆ, ಗೋಲ್ಡಿಗೆಲ್ಲ ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಹಿಂಸೆ ಅನಿಸುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟು ಯಾರು ತಗೊತಾರೆ ಅಂತ. ಇದೆಲ್ಲ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಜ್ಯುವೆಲ್ರಿ ಮತ್ತು ಚೋಕರ್ಗಳು ಮತ್ತು ನೆಕ್ಲೆಸ್ಸು, ಕಾಸಿನ ಸರ ಮತ್ತು ಲಾಂಗ್ ನೆಕ್ಲೆಸ್ ಎಲ್ಲ ಬರುತ್ತಲ್ಲ, ಯಾವ ಥರದಾದರೂ ನಿಮಗೆ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ. ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ, ಕಮೆಂಟ್ಸ್ನ ಓದಿ ಅದಕ್ಕೆ ರಿಪ್ಲೈ ಮಾಡೋಷ್ಟು ಟೈಮ್ ಇರಲ್ಲ ಒಂದೊಂದು ಸಲ. ಸೊ ಹಾಗಾಗಿ ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ, ಬಾಯ್.